ಕಿರಣ ಇದೇನಪ್ಪ? ಯಾರೋ ಕರೀತವ್ರೆ. ಏಯ್ ಬಾಗಿಲು ತೆಗಿಯಪ್ಪ. ಏಯ್ ಎತ್ತೋಲೆ ಅದನ್ನ ಕಿವಿಯಿಂದ. ಓ ಅಜ್ಜಿ ವಾಟ್ಸಪ್ ವೆನ್ ಡಿಡ್ ಯು ಕಮ್? ಡೌಗಳು ಬರೀ ಡೌಗಳು. ವಾಟ್ಸಪ್ ನಿನ್ ತಿಕ್ಕಿಟ್ಕೋ. ಮತ್ತೆ ಕಿರಣ ಎಲ್ಲ ಆರಾಮಲ್ಲ? ನೋಡದೆ ಕಣ್ಲಾ ಪಾರ್ಟಿ ಮಾಡ್ತಾ ಇದೆಯಲ್ಲ ಮನೆಯಲ್ಲಿ. ಅಂದಾಗ ಏನಾದ್ರು ಕೆಲ್ಸ ಮಾಡ್ತಾ ಇದೀಯಾ ಅಥವಾ ಖಾಲಿ ಇದೆಯಾ? ಅಜ್ಜಿ ನಿಮ್ ಮನೆಯಲ್ಲಿ ಏನ್ ತೂತಿದ್ಯೋ ಅದ್ರ ಮೇಲೆ ಫೋಕಸ್ ಮಾಡಿ. ನಾನ್ ಕೆಲ್ಸ ಆದ್ರೂ ಮಾಡ್ತೀನಿ, ಏನಾದ್ರೂ ಮಾಡ್ಕೊಂತೀನಿ. ನಿಮ್ಗೆ ಯಾಕವಲ್ಲ? ಪ್ರತಿ ಸಲ ಮನೆಗ್ ಬಂದಾಗ ಇದೇ ಪ್ರಶ್ನೆ. ಯಾಕೆ, ಏನು, ಎತ್ತ, ಏನಕ್ಕೆ ಕೇಳೋದು ಇವೆಲ್ಲ? ನಾನ್ ತಿರ್ಗಾಡೋದು ನಮ್ಮ ಅಪ್ಪನ ದುಡ್ಡಲ್ಲಿ, ನಾನ್ ಶೋಕಿ ಮಾಡೋದು ನಮ್ಮ ಅಪ್ಪನ ದುಡ್ಡಲ್ಲೇ. ಇವೆಲ್ಲ ನಮ್ಮ ಅಪ್ಪ ಕೇಳ್ಬೇಕು, ನಾನ್ ನಮ್ಮ ಅಪ್ಪನ್ಗೆ ಉತ್ತರ ಕೊಡ್ಕೊಂತೀನಿ. ಇವೆಲ್ಲ ನೀವ್ಯಾಕೆ ನನಗ್ ಕೇಳ್ಬೇಕು? ನಾನ್ ನಿಮ್ಮ ಅಜ್ಜಿ ಕಣ್ಲಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಯ್ತು ಅಜ್ಜಿನೇ, ಒಂದ್ಸಲ 2 ಸಲ ಪದೇ ಪದೇ ಅದೇ ಪ್ರಶ್ನೆ ಏನಕ್ಕೆ ಕೇಳೋದು? ಅಪ್ಪ ಹೇಳಿದ ಕೆಲ್ಸ ನಾನ್ ಮಾಡ್ತೀನಿ, ನನ್ ಮನೇಲಿ ನಾನಿದ್ದೀನಿ, ಬೇರೆ ಯಾರ ಮನೆಯಲ್ಲೂ ಇಲ್ಲ. ನಾನು ಬೇರೆ ಯಾರ ಮನೆಗೆ ಹೋಗಿ ಊಟ ಮಾಡಲ್ಲ. ಯಾವಾಗ್ಲೂ ಮನೆಗ್ ಬಂದಾಗ ಅದೇ ಪ್ರಶ್ನೆ ಕೆಣಕಿ ಕರ್ದು ಕುಂಡ್ರಿಸ್ಕೊಂಡು ನನಗೆ ಉರಿಯುತ್ತಂತ ಅದೇ ಪ್ರಶ್ನೆ ಕೇಳೋದು ನೀವು. ನೀವೇನಾದ್ರೂ ನನ್ಗೆ ಊಟ ಹಾಕಿದೀರಾ? ಏನಾದ್ರು ಬಟ್ಟೆ ಇಸ್ಕೊಟ್ಟಿದ್ದೀರಾ? ಬಾರಪ್ಪ ಮನೇಲಿರು ಅಂತ ಕರ್ದಿದ್ದೀರಾ? ಮನೇಲಿ ಮಲ್ಗಕ್ ಜಾಗ ಕೊಟ್ಟಿದ್ದೀರಾ? ಯಾವಾಗ್ಲೂ ಬೇರೆಯವ್ರ ಮನೆಯಲ್ಲಿ ಏನ್ ನಡೀತಾ ಇದೆ, ಅವ್ರೇನ್ ಮಾಡ್ತಾವ್ರೆ, ಇವಳೇನ್ ಮಾಡ್ತಾವಳೆ, ಇದೇ ಬೇಕು ನಿಮ್ಗೆ. ಇವೆಲ್ಲ ಏನಕ್ಕೆ? ನೀವ್ ಸಂಬಂಧಿಕರಲ್ಲ, ಮನೆಗ್ ಬಂದ್ರ ಕಷ್ಟ ಸುಖ ಏನಾದ್ರು ಮಾತಾಡಿದ್ರ, ಉಣಿದ್ರ, ಹೋಗ್ಬಿಡ್ಬೇಕು. ಬಂದಾಗೆಲ್ಲ ಬಾರಪ್ಪ, ಏನ್ ಓದ್ತಾ ಇದ್ಯಾ? ಹೌದಾ, ಮುಂದೆ ಏನ್ ಓದ್ಬೇಕಂತ ಅನ್ಕೊಂಡಿದ್ಯಾ? ಬರೀ ಇಂಥದೆಯಾ? ಸಾಕು ಮುಚ್ಚೋಲೆ ಬಾಯ್ನಾ. ಎಷ್ಟ್ ಮಾತಾಡ್ತೀಯಾ?